ಹಾಯ್ ಎವ್ರಿವನ್, ಚಾಟ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನಾನು ಫ್ಯೂ ಡೇಸಿಂದ ಹುಷಾರಿರಲಿಲ್ಲ, ಸೊ ಅದಕ್ಕೆ ನಾನು ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಫ್ರೈಡೇ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಸೊ ಮೊದಲಿಗೆ ನಿಫ್ಟಿ ಚಾರ್ಟ್ ನೋಡಿ. ನಿಫ್ಟಿ ನೋಡ್ಬೋದು, ಒಂದು ಒಳ್ಳೆ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿದೆ ಫ್ರೈಡೇ. ಸೊ ನಾನು ಅದೇ ಹೇಳಿದಾಗೆ ನಿಮಗೆ ನಾನು ಟ್ರೆಂಡ್ ಲೈನ್ ಅಬ್ಸರ್ವ್ ಮಾಡ್ತಾಯಿದ್ದೆ. ಇನ್ ಕೇಸ್ ಏನಾದರೂ ಸ್ಟ್ರಾಂಗ್ ಆಗಿ ಏನಾದರೂ ಕ್ಲೋಸಿಂಗ್ ಕೊಡುತ್ತೆ ಅಂತ ಡೆಫಿನೆಟ್ಲಿ ನಮಗೆ ಫ್ರೈಡೇ ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿದೆ. ಪ್ಲಸ್ ಇಂಡೆಕ್ಸ್ ವೈಸಸ್ ಎಲ್ಲ ಲಾಟ್ ಆಫ್ ಬ್ರಾಡ್ ಬೇಸ್ ಬೈಯಿಂಗ್ ಕೂಡ ಬರ್ತಾ ಇದೆ, ಮತ್ತು ತುಂಬ ಸೆಕ್ಟರ್ಸ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ರ್ಯಾಲಿಯಲ್ಲಿ. ಸೊ ಐ ಥಿಂಕ್ ನಂಗೆ ಇಲ್ಲಿಂದ ಡೆಫಿನೆಟ್ಲಿ ಈ ರ್ಯಾಲಿಯನ್ನು ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ. ಅದೇ ಥರ ಒಂದು ಮತ್ತೆ ಫಾಲ್ ಆಗಿ ಮತ್ತೆ ವೋಲಟಿಲಿಟಿ ಇರಲ್ಲ, ಬಿಕಾಸ್ ಸ್ಟಾಕ್ಸ್ ಆಲ್ಸೋ ನನಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ನನ್ನ ಪೋರ್ಟ್ಫೋಲಿಯೋದಲ್ಲಿ. ಸೊ ಡೆಫಿನೆಟ್ಲಿ ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅಪ್ಕಮಿಂಗ್ ಅಟ್ಲೀಸ್ಟ್ ಜಾನ್ ಮಂತಲ್ಲಿ ಸೂಪರ್ ಬುಲ್ಲಿಶ್ ಆಗಿದ್ದೀನಿ. ಸೊ ನೋಡೋಣ. ಫಸ್ಟ್ ಇದು ನಿಫ್ಟಿ ಚಾರ್ಟ್. ಆಸ್ ಎ ಮೆನ್ಷನ್, ನಿಫ್ಟಿ ತುಂಬ ಸ್ಟ್ರಾಂಗ್ ಆಗಿದೆ, ನಥಿಂಗ್ ಟು ವರಿ. ಇನ್ಫ್ಯಾಕ್ಟ್ ನಾನು ನಿಫ್ಟಿಯಲ್ಲಿ ಮಂಡೇ ಆದರೆ ಪೊಸಿಷನ್ಸ್ ತೊಗೊತೀನಿ ಡೆಫಿನೆಟ್ಲಿ. ಜಸ್ಟ್ ಎ ಮೂಮೆಂಟ್. ಸೊ ಮಂಡೇ ನಾನು ಪೊಸಿಷನ್ ತೊಗೊಂಡು ಡೆಫಿನೆಟ್ಲಿ ಸಮ್ಮೇರ್ ಅರೌಂಡ್ ಸ್ಟಾಪ್ ಲಾಸ್ ಇಟ್ಕೊತೀನಿ. 282 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊತೀನಿ. ಸೊ ನೋಡೋಣ. ಸೊ ಇದು ಸ್ಮಾಲ್ ಕ್ಯಾಪ್. ನಾನು ಸ್ಮಾಲ್ ಕ್ಯಾಪ್ ಆ್ಯಕ್ಚುಲಿ ರೀಸೆಂಟಾಗಿ ವೀಡಿಯೋ ಕೂಡ ಮಾಡಿದ್ದೆ. ನಾನು ಸ್ವಲ್ಪ ಬೇರಿಶ್ ಆಗಿದ್ದೀನಿ ಸ್ಮಾಲ್ ಕ್ಯಾಪಲ್ಲಿ, ಬಿಕಾಸ್ ನೀವು ನೋಡ್ಬೋದು ಇಲ್ಲಿ ಏನು ಲಾಸ್ಟ್ ಫ್ಯೂ ಮಂತ್ಸಲ್ಲಿ ಈ ಥರ ಒಂದು ರ್ಯಾಲಿ ಕೊಡುತ್ತೆ ಮತ್ತೆ ಫಾಲೋ ಆಗುತ್ತೆ, ರ್ಯಾಲಿ ಕೊಡುತ್ತೆ ಮತ್ತೆ ಫಾಲೋ ಆಗುತ್ತೆ. ಸೊ ನಂಗೆ ಅನ್ಲೆಸ್ ಈ ಲೆವೆಲ್ ಕ್ಲಿಯರ್ ಆಗೋವರೆಗೂ ನನಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದೆ. ಬಟ್ ಈಗ ಏನು ಇಲ್ಲಿ ಬೇಸ್ ಫಾರ್ಮ್ ಆಗಿದೆ, ನೀವು ನೋಡ್ಬೋದು ಫ್ರೈಡೇ ಕೂಡ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕೊಟ್ಟಿರೋದ್ರಿಂದ ನಂಗೆ ಅನಿಸುತ್ತೆ ಸ್ಮಾಲ್ ಕ್ಯಾಪ್ ಡೆಫಿನೆಟ್ಲಾಗಿ ಇಲ್ಲಿಂದ ಸೂಪರ್ ಬುಲ್ಲಿಶ್ ಆಗಿ ಈ ಝೋನ್ ಕೂಡ ಬ್ರೇಕ್ಔಟ್ ಆಗಬೇಕು ಡೆಫಿನೆಟಾಗಿ. ಸೊ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದೇ ಥರ ಫಾಲಿಂಗ್ ಅಂತೂ ಸದ್ಯಕ್ಕೆ ಬರಲ್ಲ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇಲ್ಲೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಏರಿಯಾ ಇದೆ. ಸೊ ಡೆಫಿನೆಟ್ಲಿ ನಾನು ಲಾರ್ಜ್ ಕ್ಯಾಪಿಂದ ಸ್ಮಾಲ್ ಕ್ಯಾಪಲ್ಲೇ ಪ್ರಿಫರ್ ಮಾಡ್ತೀನಿ ಸ್ಟಾಕ್ಸಲ್ಲಿ, ಬಿಕಾಸ್ ಬೇಗ ಪ್ರಾಫಿಟ್ ಮಾಡ್ಬೋದು, ಪ್ಲಸ್ ಜಾಸ್ತಿ ಮೊಮೆಂಟಮ್ ಇರೋದ್ರಿಂದ. ಸೊ ದಟ್ಸ್ ಎ ಸ್ಮಾಲ್ ಕ್ಯಾಪ್. ಬುಲ್ಲಿಶ್ ಆಗಿದ್ದೀನಿ, ಬಟ್ ಸ್ವಲ್ಪ ಕಾಷಿಯಸ್ ಆಗಿರ್ತೀನಿ ಈ ಝೋನ್ ಕ್ಲಿಯರ್ ಆಗೋವರೆಗೂ. ಬಟ್ ಡೆಫಿನೆಟ್ ಇಟ್ಸ್ ಎ ಗುಡ್ ಒಂದೊಳ್ಳೆ ಸೆಟಪ್ ಫಾರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮಿಡ್ ಕ್ಯಾಪ್ ಸೇಮ್ ನಿಫ್ಟಿ ಸ್ಟೋರಿ ತುಂಬ ಸ್ಟ್ರಾಂಗ್ ಆಗಿದೆ, ನಥಿಂಗ್ ಟು ವರಿ. ಸೊ ನಥಿಂಗ್ ಮಚ್, ಬಟ್ ಇಟ್ಸ್ ವೆರಿ ಬುಲ್ಲಿಶ್ ಅಂತ ಹೇಳ್ಬೋದು. ಸೊ ಬ್ಯಾಂಕ್ ನಿಫ್ಟಿ ನಾನು ಆ್ಯಕ್ಚುಲಿ ವೀಡಿಯೋ ಕೂಡ ಮಾಡಿದ್ದೆ. ಬ್ಯಾಂಕ್ ನಿಫ್ಟಿ ಒಂದು ವೆಡ್ನೆಸ್ಡೇ ಅಂದ್ಕೊಂಡಿದ್ದೀನಿ, ವೀಡಿಯೋ ಕೂಡ ಮಾಡಿದ್ದೆ. ನಾನು ಈ ಲೆವೆಲ್ ತುಂಬ ಕ್ರೂಷಿಯಲಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಏನಾದೊಂದು ಒಳ್ಳೆ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ಟು ಮೊಮೆಂಟಮ್ ಕೊಡ್ತಿದ್ದಾರೆ, ಡೆಫಿನೆಟ್ಲಿ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ. ಅದೇ ಥರ ಆಗಿದೆ ನೋಡ್ಬೋದು, ಲಾಸ್ಟ್ 3 ಡೇಸ್ ಕಂಟಿನ್ಯೂಸ್ ರ್ಯಾಲಿ ಬಂದಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಏನು ಬ್ಯಾಂಕ್ ನಿಫ್ಟಿ ಅಂದರೆ ಒಂದು ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು 2 to 3 ಡೇಸ್ ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆಮೇಲೆ ಮತ್ತೆ ಒಂದು ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ ಕೇಸ್ ವರ್ಟಿಕಲ್ ಏನಾದ್ರು ಅಪ್ವರ್ಡ್ಸ್ ನೆಕ್ಸ್ಟ್ ಒನ್ ಡೇ ಹೋಯ್ತು ಡೆಫಿನೆಟ್ಲಿ ನಾನು ಪ್ರಾಫಿಟ್ ಬುಕ್ ಮಾಡ್ಕೊತೀನಿ, ನಾಳೆ ಪೊಸಿಷನ್ ಇರೋದ್ರಿಂದ. ಬಟ್ ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿ ತುಂಬ ಬುಲ್ಲಿಶ್ ಆಗಿದ್ದೀನಿ. ಸೊ ನೀವು ಸೆಕ್ಟರ್ ವೈಸ್ ನೋಡೋದಾದರೆ ಡೆಫಿನೆಟ್ಲಿ ನಾನು ಫೋಕಸ್ ಮಾಡ್ತಿರೋದು ಅಟ್ ದಿಸ್ ಮೂಮೆಂಟ್ ಆಟೋ ಸೆಕ್ಟರು ಮತ್ತು ಪ್ರೈವೇಟ್ ಬ್ಯಾಂಕ್ಸ್, NBFCs, ಮೆಟಲ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ನೋಡ್ಬೋದು ಆಟೋ ಇಂಡೆಕ್ಸ್. ನಾನು ಆ್ಯಕ್ಚುಲಿ ಕೂಡ ವೀಡಿಯೋಸ್ ಮಾಡ್ತಾ ಇದ್ದೆ. ನಾನು ಮಾರ್ಕೆಟಿನ ನೆಕ್ಸ್ಟ್ ಲೆಗ್ ಕಂಟಿನ್ಯೂ ಆಗಬೇಕಂದ್ರೆ ಯಾವ ಸೆಕ್ಟರಿಂದ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬರಬೇಕು ಅಂತ ಆಟೋ ಸೆಕ್ಟರ್ಸಿಂದನೇ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಅದೇ ನಾನು ಹೇಳಿದಾಗೆ ನಿಮಗೆ ಈ ಲೆವೆಲ್ ಬ್ರೇಕ್ ಆದಮೇಲೆ ಅಂತೂ ನಾನ್ ಸ್ಟಾಪ್ 3 ಡೇಸ್ ಕಂಟಿನ್ಯೂಸ್ ಆಗಿ ಹೋಗಿದೆ, ಇನ್ನೂ ಪರ್ಫಾರ್ಮ್ ಮಾಡುತ್ತೆ ಡೆಫಿನೆಟಾಗಿ. ಸೊ ಏನಾದರೂ ಬೆಟ್ ಮಾಡೋಂಗಿದ್ರೆ ಆಟೋ ಸೆಕ್ಟರ್ಸಲ್ಲಿ ಬೆಟ್ ಮಾಡಿ, ಬೇರೆ ಅದು ಲೆಗಾರ್ಡ್ಸಲ್ಲಿ ಬೆಟ್ ಮಾಡಬೇಡಿ. ರಿಯಾಲಿಟಿ ಆಗಲಿ FMCGಯಲ್ಲಿ ಯಾವುದೇ ಥರ ಬೆಟ್ ಪೊಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ, ಇಟ್ಸ್ ವರ್ತ್ ಇರಲ್ಲ. ಸೊ ಸ್ಟ್ರಾಂಗ್ ಸೆಕ್ಟರ್ಸಲ್ಲೇ ತೊಗೊಳ್ಳಿ ಯಾವತ್ತೂ ಅಷ್ಟೇ. ನೋಡಿ, ರಿಯಾಲಿಟಿ ಇನ್ ಡೆಡ್ ಇಂಡೆಕ್ಸ್, ಯಾರಾದರೂ ರಿಯಾಲಿಟಿ ಇನ್ DLF ಶೋಭದಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಒಂದ್ಸರಿ ಇಂಡೆಕ್ಸ್ ನೋಡ್ಕೊಂಬಿಡಿ. ಇದೇ ಥರ ಇರುತ್ತೆ ಅಷ್ಟೇ. ನಿಮ್ಮ ಪೋರ್ಟ್ಫೋಲಿಯೋ ಕೂಡ 20% ಆರ್ಡರ್ನಲ್ಲಿ ಇರುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಸೊ ಅದು 3 ಸೆಕ್ಟರ್ಸ್ ಬಿಟ್ಟರೆ ಬೇರೆ ಎಲ್ಲೋ ನೀವು ಪ್ರೈವೇಟ್ ಬ್ಯಾಂಕ್ ನೋಡಿ, ಪ್ರೈವೇಟ್ ಬ್ಯಾಂಕ್ ತುಂಬ ಸ್ಟ್ರಾಂಗ್ ಆಗಿದೆ. ಅದೇ ನಾನು ಹೇಳಿದಾಗೆ ನಿಮಗೆ ಪ್ರೈವೇಟ್ ಬ್ಯಾಂಕ್ಸ್ ತುಂಬ ಸ್ಟ್ರಾಂಗ್ ಆಗಿದೆ, ಲೈಕ್ IDBI, RBL ಬ್ಯಾಂಕ್ ಸೂಪರ್ ಆಗಿದೆ. ಮಿಕ್ಕಿದ್ದು ಎಲ್ಲ ಆ ಸೆಕ್ಟರ್ಸು ಬೌನ್ಸ್ ಕೊಟ್ಟಿರ್ಬೋದು, ಬಟ್ ಪೊಸಿಷನ್ಸ್ ತೊಗೊಳಕ್ಕೆ ಬರ್ತಿಲ್ಲ. ಮೆಟಲ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನೋಡ್ಬೋದು ಮೆಟಲ್ಸ್ ಆಲ್ರೆಡಿ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಮೆಟಲ್ಸ್ ಕೂಡ ಒಂದು ಒಳ್ಳೆ ಬೆಟ್ ಆಗ್ಬೋದು, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ನನ್ನ ಪೊಸಿಷನ್ಸ್ ನೋಡೋಣ. ಜಸ್ಟ್ ಎ ಮೂಮೆಂಟ್. ಮಾರುತಿ, ಓಕೆ, ಇಲ್ಲಿ ನನ್ನ ಪೊಸಿಷನ್ ಆಲ್ರೆಡಿ ಇದೆ. ನಾನು ಥಿಂಕ್ ವೀಡಿಯೋದಲ್ಲಿ ಕೂಡ ಲಾಸ್ಟ್ ಮೆನ್ಷನ್ ಮಾಡಿದ್ದೆ. ನಾನು ಈ ಡೇ ನಾನು ಪೊಸಿಷನ್ ತೊಗೊಂಡಿದ್ದೆ. ಸೊ ಫಾರ್ ನೋ ಪ್ರಾಬ್ಲಮ್. ಸೊ ನಥಿಂಗ್ ಟು ವರಿ. ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಿದೆ ಫ್ರೈಡೇ. ಥರ ಎನರ್ಜಿ ಒಂದೇ ನನ್ನ ಪೋರ್ಟ್ಫೋಲಿಯೋ ಒಂದೇ ಸಲ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅನದರ್ 2 to 3 ಡೇಸ್ ಅಬ್ಸರ್ವ್ ಮಾಡ್ತೀನಿ. ಏನಾದರೂ ಒಂದು ಬ್ರೇಕ್ಔಟ್, ಪ್ರಾಪರ್ ಒಂದು ಲಾಂಗ್ ಬ್ರೇಕ್ಔಟ್ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಇದರಲ್ಲಿ ಟ್ರಿಮ್ ಮಾಡ್ತೀನಿ. ಸೊ ನೋಡೋಣ, ಆಲ್ಮೋಸ್ಟ್ 6 ಡೇಸ್ ಆಗಿದೆ. ನಾನು 2 ಡೇಸ್ ಟೈಮ್ ಕೊಡ್ತೀನಿ. ಇನ್ ಕೇಸ್ ಏನಾದ್ರು ಬ್ರೇಕ್ಔಟ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಟ್ರಿಮ್ ಮಾಡ್ತೀನಿ ಪೊಸಿಷನ್. ಇದೊಂದೇ ಸ್ಟಾಕ್ ನಾನು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಮಿಕ್ಕಿದ ಎಲ್ಲ ಸ್ಟಾಕ್ಸ್ ಕೂಡ ಒಳ್ಳೆ ಪರ್ಫಾರ್ಮ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ನಾನು ವೆಡ್ನೆಸ್ಡೇ ವಿಡಿಯೋ ಮಾಡಿದಾಗೆ ನಾನು ಇಲ್ಲಿ 792 ಎಂಟ್ರಿ ಆಗಿದೆ. ಸೊ ಫಾರ್ ಗುಡ್, ನಾಟ್ ಎ ಪ್ರಾಬ್ಲಮ್.
ಜೆ ಕೆ ಟೆರಾ ಕೂಡ ನೀಡೇ ಎಂಟ್ರಿ ಆಗಿದೆ, ನೋ ಪ್ರಾಬ್ಲಮ್ ಆ್ಯಸ್ ಆಫ್ ನೋ, ಇಟ್ಸ್ ಗುಡ್. ಕೆ ರೇಟಿಂಗ್ಸು ಸ್ವಲ್ಪ ಎಸಿಡೇಟ್ ಮಾಡಿದೆ ತೊಗೊಳೋಕ್ಕಿಂತ ಮುಂಚೆಗೆ, ಸ್ವಲ್ಪ ಚಾಪಿ ಆಗಿತ್ತು. ಬಟ್ ನಾನು ತೊಗೊಂಡ ತಕ್ಷಣ ಇದು ಆಲ್ಮೋಸ್ಟ್ ಒಳ್ಳೆ ಮೂಮೆಂಟ್ ಕೊಡ್ತು. ಸೊ ಸ್ವಲ್ಪ ಅಗ್ರೆಸಿವ್ ಸ್ಟಾಪ್ ಲಾಸ್ ಸಿಕ್ಕಿದ್ದೀನಿ, ಬಿಕಾಸ್ ನಾನು ಅಷ್ಟೊಂದು ಕನ್ವಿನ್ಸ್ ಆಗಿಲ್ಲ ಇದು ಅಂತ ಒಳ್ಳೆ ಸೆಕ್ಟರಿಂದ ಬಂದಿಲ್ಲ. ಬಟ್ ಗುಡ್ ಸೆಟಪ್ ಅಂತ ಎಂಟ್ರಿ ಆದೆ. ಸೊ ಫಾರ್ ಗುಡ್ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಸಸ್ಟೈನ್ ಆಗಬೇಕು. ಸೊ ನೋಡೋಣ. ಬಟ್ ಪೊಸಿಷನ್ಸ್ ತೊಗೊಂಡಿದ್ದೀನಿ ಅದರಲ್ಲಿ. ಜೈಸ್ವಾಲ್ ಆ್ಯಕ್ಚುಲಿ ನಾವು ಫ್ರೈಡೇ ಮಿಸ್ ಮಾಡಿದೆ ಪಿರಮಿಡ್ ಮಾಡೋಕ್ಕೆ. ಬಟ್ ನಾ ಅಬೌವ್ ದಿಸ್ ಲೆವೆಲ್ ಎಂಟ್ರಿ ಆಗ್ತೀನಿ, ಮತ್ತೆ ಪಿರಮಿಡ್ ಮಾಡ್ಕೊತೀನಿ. ಸೊ ಫಾರ್ ನೋ ಇಶ್ಯೂಸ್, ಇಟ್ಸ್ ಗುಡ್ ಅಂತ ಹೇಳ್ಬೋದು. ಫೆಡ್ ಬ್ಯಾಂಕ್ ಅಗೇನ್ NBFC ಇದು ಬಂದು ಗೋಲ್ಡ್ ಪ್ರಾಕ್ಸಿ. ಸೊ ನಂಗೆ ಇದು ತುಂಬ ಬುಲಿಶ್ ಆಗಿದ್ದೀನಿ ಈ ಸ್ಟಾಕಲ್ಲಿ. ಫಂಡಮೆಂಟಲ್ಸು ಚೆನ್ನಾಗಿದೆ. ಯಾವುದೇ ಗೋಲ್ಡ್ ಬಿಸ್ನೆಸ್ ಮಾಡೋದು ಅಭ್ಯಾಸ ದುಡ್ಡು ಮಾಡ್ತಾನೆ ಇರ್ತಾರೆ. ಸೊ ಬಟ್ ಟೆಕ್ನಿಕಲ್ ವೈಸ್ ಇಟ್ಸ್ ವೆರಿ ಗುಡ್. ಸೊ ನೋಡ್ಬೋದು 3 ಡೇ ಕಂಟಿನ್ಯೂಸ್ ರ್ಯಾಲಿ ಬಂದಿದೆ. ಸೊ ಕಂಟಿನ್ಯೂ ಆಗುತ್ತೆ, ನೋ ಪ್ರಾಬ್ಲಮ್. ಎಸ್ ನೋಡ್ಬೋದು, ನಾನು ಆಲ್ರೆಡಿ ಪೊಸಿಷನ್ಸ್ ಇತ್ತು ಎಸ್ ನಾನೇನು ತರ್ಸ್ಡೇ ತೊಗೊಂಡಿದ್ದೆ ಅಂದ್ಕೊಂಡಿದ್ದೆ. ತರ್ಸ್ಡೇ ಕ್ಲೋಸಿಂಗಲ್ಲಿ ತೊಗೊಂಡಿದ್ದೆ. ಮತ್ತು ನಾವು ಫ್ರೈಡೇ ಮಿಸ್ ಮಾಡಿದ್ದೆ ಮತ್ತೆ ಪಿರಮಿಡ್ ಮಾಡೋಕ್ಕೆ. ಬಟ್ ಒಂದು ಸ್ಕ್ವಾಟ್ ಬಂದಿತ್ತು, ನನಗೆ ಮತ್ತೆ ಎಂಟ್ರಿ ಆಯ್ತು. ಆ್ಯಕ್ಚುಲಿ 180 ಜನ ಮತ್ತೆ ಪಿರಮಿಡ್ ಮಾಡ್ಕೊಂಡಿದ್ದೀನಿ. ಸೊ ದಟ್ಸ್ ಗುಡ್. ಆಲ್ಮೋಸ್ಟ್ ಒಂದು 0.50 ರಿಸ್ಕ್ ಇದೆ, ನೋ ಪ್ರಾಬ್ಲಮ್. IDBI ಬ್ಯಾಂಕ್ ನೋಡ್ಬೋದು ನೀವು. ನಾನು ಇದು ಕೂಡ ಅಷ್ಟೇ. ಇನ್ಫ್ಯಾಕ್ಟ್ ನಾನು ಪಿರಮಿಡಿಂಗ್ ಮಾಡೋಕ್ಕೆ ಫ್ರೈಡೇ ನಾನು ಮರ್ತೋಗ್ಬಿಟ್ಟೆ, ನಾನು ಅಬ್ಸರ್ವ್ ಮಾಡಿಲ್ಲ. ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ ಮಾರ್ಕೆಟಲ್ಲಿ. ಸೊ ಇಲ್ಲಿ ಆ್ಯಡ್ ಮಾಡಬೇಕಾಗಿತ್ತು, ಮಿಸ್ ಮಾಡ್ಕೊಂಡೆ ಎಂಟ್ರಿ ಪಾಯಿಂಟು. ಬಟ್ ಏನಿವೆ ಪೊಸಿಷನ್ಸ್ ಆಲ್ರೆಡಿ ಇರೋದ್ರಿಂದ ನೋ ಪ್ರಾಬ್ಲಮ್. 10% ಓಡಿದೆ ಆಲ್ರೆಡಿ. ಅದರಲ್ಲಿ ಪ್ರೈವೇಟ್ ಬ್ಯಾಂಕ್ ತುಂಬ ಸ್ಟ್ರಾಂಗ್ ಆಗಿದೆ, ಬಿಕಾಸ್ ನೀವು RBL ಬ್ಯಾಂಕ್ ಸಹ ನೋಡ್ಬೋದು ಬೇಕಾದ್ರೆ. RBL ಬ್ಯಾಂಕಲ್ಲಿ ಪೊಸಿಷನ್ ಇಲ್ಲ, ಬಟ್ ನೀವು ಜಸ್ಟ್ ಅಬ್ಸರ್ವ್ ಮಾಡಿ. RBL ಬ್ಯಾಂಕ್ ಒಂದು ಒಳ್ಳೆ ಮೂಮೆಂಟಮ್ಮಲ್ಲಿದೆ ಆ್ಯಕ್ಚುಲಿ. ದಟ್ಸ್ ಫೈನ್. ನೆಕ್ಸ್ಟ್ ಅಲ್ಯೂಮಿನಿಯಂ ಆಲ್ರೆಡಿ ನನ್ನ ಪೊಸಿಷನ್ಲಿಂದ 24 ಡಿಸೆಂಬರಿಂದನೇ ಇದೆ. ಆಲ್ರೆಡಿ ಎಕ್ಸಿಟ್ ಆಗಿದ್ದೀನಿ ಸ್ವಲ್ಪ ಸ್ಟ್ರೆಂತಲ್ಲಿ. ಮಿಕ್ಕಿದಾಗೆ ಟ್ರೈಲಿಂಗ್ ಮಾಡ್ತೀನಿ. HPL ಇಂಜಿನಿಯರಿಂಗ್ ಇದು ನನ್ನ ಬಯಬಲ್ ಸೆಟಪ್ಸ್. HPL ಇಂಜಿನಿಯರಿಂಗ್ ನಾನು ಆ್ಯಕ್ಚುಲಿ ಅಬೌವ್ 648 ನೋಡ್ತಾ ಇದ್ದೀನಿ. ಒಳ್ಳೆ ವಾಲ್ಯೂಮ್ಸ್ ಬಂತಂದರೆ ಡೆಫಿನೆಟ್ಲಿ 5% ಸ್ಟಾಪ್ ಲಾಸ್ ಅಂದ್ಕೊಂಡಿದ್ದೀನಿ. ಲೆಸ್ ದೆನ್ 5% ಫೈನ್. ಸೊ ಇದನ್ನ ಎಂಟ್ರಿ ಆಗ್ತೀನಿ. GMDC ಕೂಡ ಎಂಟ್ರಿ ಆಗ್ತೀನಿ. ಜೈನ್ರಿಕೋ ನೋಡ್ತೀನಿ ನಾನು. ಇನ್ ಕೇಸ್ ನನ್ನ ಪೋರ್ಟ್ಫೋಲಿಯೋ ಪರ್ಫಾರ್ಮ್ ಮಾಡಲ್ಲ ಅಂದರೆ ಮಾತ್ರ ನಾನು ಎಂಟ್ರಿ ಆಗ್ತೀನಿ. ಆ್ಯಕ್ಚುಲಿ ಆ್ಯಸ್ ಆಫ್ ನಂದೆಲ್ಲ ರಿಸ್ಕ್ ಫ್ರೀ ಇದೆ. ಸೊ ಐ ಕ್ಯಾನ್ ಟೇಕ್ ಮೋರ್ ರಿಸ್ಕ್, ನಾಟ್ ಎ ಪ್ರಾಬ್ಲಮ್. ಆ ಥರ ಏನಾದರೂ ಓಡಿಲ್ಲ ಎಕ್ಸಿಟ್ ಆಗಿ ನಾನು ಐದರ್ ಈ 4 ಒಂದು ಸ್ಟಾಕಲ್ಲಿ ಡೆಫಿನೆಟ್ಲಿ ತೊಗೊಳ್ತೀನಿ. HPL ಇಂಜಿನ್ ಅಥವಾ GMDC ಅಥವಾ ಜೈನ್ರಿಕೋ. ಇನ್ಫ್ಯಾಕ್ಟ್ ಜೈನ್ರಿಕೋ ರಿಸೈಕ್ಲಿಂಗ್ ಬಂದು ಸಿಮಿಲರ್ ಟು POCL. ಇದು ಕೂಡ ಒಂದು ಒಳ್ಳೆ ಕಂಪ್ನಿ ಅಂತ ಹೇಳ್ಬೋದು. ಸೊ ದೇ ಆರ್ ಇಂಟು ರೀಸೈಕ್ಲಿಂಗ್ ಆಫ್ ಅಲ್ಯೂಮಿನಿಯಂ, ಕಾಪರ್, ಲೆಡ್ ಬಿಸ್ನೆಸ್. ಸೊ ಇದು ಕೂಡ ಅಬೌವ್ ನಾನು 430 ಎಂಟ್ರಿ ಆಗ್ತೀನಿ. ಸ್ಟಿರಾಪಿಸ್ ಆಲ್ರೆಡಿ ಸ್ಟಾಪ್ ಲಾಸ್ ಅಂದರೆ ಇಟ್ಟಾಗಿದೆ ಈ ದಿನನೇ. ಸೊ ನೋಡೋಣ. ನಾನು ಅಂತ ಒಳ್ಳೆ ಸೆಕ್ಟಾರೆ, ಬಟ್ ಸ್ವಲ್ಪ ಕಾಷಿಯಸ್ ಆಗಿದ್ದೀನಿ ಅದರಲ್ಲಿ. ಮತ್ತು ಫಿನಾನ್ಸ್ ಡೆಡ್ ಆಗಿದೆ ಆಲ್ರೆಡಿ. ಸೊ ನಾನು ಜಸ್ಟ್ ಅಬ್ಸರ್ವ್ ಮಾಡ್ತೀನಿ ಅಷ್ಟೇ. ಸೊ ಅದಕ್ಕೆ ನಾನು 90% ಇನ್ವೆಸ್ಟೆಡ್ ಆಗಿದ್ದೀನಿ. ಸೊ ಜಸ್ಟ್ 10% ಅಷ್ಟೇ ಕ್ಯಾಶ್ ಇರೋದು. ನೋಡ್ತೀನಿ ಯಾವ್ದು ಪರ್ಫಾರ್ಮ್ ಆಗಿದೆ ಅಂದರೆ ಟ್ರಿಮ್ ಮಾಡಿ ಮತ್ತೆ ಆ್ಯಡ್ ಮಾಡ್ತೀನಿ. ಸೊ ಮಾರ್ಕೆಟ್ ಸೂಪರ್ ಡೂಪರ್ ಬುಲ್ಲಿಶ್ ಆಗಿದೆ. ಸೊ ಈ ಇಯರ್ ಡೆಫಿನೆಟ್ಲಿ ಒಂದು ಒಳ್ಳೆ ಮೂಮೆಂಟಮ್ ಕೊಡುತ್ತೆ ಅಂತ ಅನಿಸ್ತದೆ. ಬ್ರಾಡ್ ಬೇಸ್ ಬೈಯಿಂಗ್ ನೋಡ್ತಾ ಇದ್ದಾರೆ. ಬಟ್ ನೀವೇ ಮೂಮೆಂಟ್ ಏನಾದ್ರು ಅನ್ಸರ್ಟನ್ ಈವೆಂಟ್ಸ್ ಬಂದರೆ ಡೆಫಿನೆಟ್ಲಿ ಮಾರ್ಕೆಟ್ ವಿಲ್ ರಿಯಾಕ್ಟ್ ಫಾರ್ ದಟ್ ಅಂತ ಹೇಳಬೇಕು. ಬಟ್ ಅದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸೂಪರ್ ಟೈಟ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.